ನಮಸ್ಕಾರ ಹಲೋ. ಸ್ವಾಮೀಜಿ, ನಮಸ್ಕಾರ. ನಾನು ಚನ್ನವೀರ್ ಸಗರ್ನಾಳ್ ಮಾತಾಡ್ತಾ ಇದ್ದೀನಿ. ಹೌದು, ನಡೆಯುವ ಸರಿ ಫೋನ್ ಮಾಡಿದ್ರೆ ನಾವು ಬಿಜಿ ಇದ್ದೇವೆ ಅವತ್ತು. ಹೌದ್ರಾ? ಹೇಗಿದ್ದೀರಿ? ಹಾಂ, ಆರಾಮದಾರ. ಎಲ್ಲಿ ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಆ ಭಾಗದಲ್ಲಿ ಇದ್ದೀರಾ? ಬೆಂಗಳೂರು ಇದ್ದೇನೆ. ಬೆಂಗಳೂರಲ್ಲಿ ಇದ್ದೀರಿ? ಏನು ಸುದ್ದಿಗೋಷ್ಠಿ ಅದು ಇದು ಏನು ಮಾಡ್ತಾ ಇಲ್ಲ ಇತ್ತೀಚೆಗೆ, ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಿ? ಅಂದರೆ ನಾನು ಏನು ಮಾಡ್ಬೇಕು, ಮುಖ್ಯಮಂತ್ರಿಗಳು ದಿವಸ ಕೊಡಲ್ಲ ಅಂತ ಹೇಳ್ಬಿಟ್ರಲ್ಲ ಅಧಿವೇಶನದಲ್ಲಿ. ಮತ್ತು ಹಂಗಾಗಿ ನಾವು ಸಮಾಜ ಸಂಘಟನೆ ಮಾಡಿ ಜಾಗೃತಿ ಪ್ರತಿ ತಾಲೂಕು ವೈಸ್ ಎಲ್ಲ ಕಡೆ ಸಂಘಟನೆ ಮಾಡ್ತಾ ಇದ್ದೀರಿ? ಕಂಟಿನ್ಯೂ ಸಂಘಟನೆ. ಬೆಂಗಳೂರು ಪ್ರೆಸ್ ಮೀಟ್ ಮಾಡಿಬಿಟ್ರೆ ನಮ್ಮ ಭಾಗದಲ್ಲಿ ಪ್ರತಿ ತಾಲೂಕು ವೈಸ್ ಮೊನ್ನೆ ಕುಂದಗೋಳ ತಾಲೂಕು ಆಯ್ತು, ರಾಯಬಾಗ ತಾಲೂಕು ಆಯ್ತು, ದೇವದುರ್ಗ ಆಯ್ತು, ಈಗ ಕಂಟಿನ್ಯೂ ಈಗ ಸ್ವಲ್ಪ ಮದಿ ಒಳಗ ಈಗ ಪ್ರತಿ ತಾಲೂಕು ವೈಸ್ ಬೆಂಗಳೂರಲ್ಲಿ. ನಿಮ್ದು ಆಡಿಯೋ ಕ್ಲಿಯರ್ ಇಲ್ಲ ನೋಡಿ, ಯಾಕೋ ಸ್ವಲ್ಪ ಕೇಳಿಸ್ತಾ ಇಲ್ಲ ನನಗೆ ಸರಿಯಾಗಿ. ಬರ್ಕಂತ ಬಂದ ಫೋನ್ ಮಾಡ್ದೆ ಬೆಂಗಳೂರು ಬಂದೆ. ಅಲ್ಲ, ಈಗ ಎಲ್ಲಿ ಬೆಂಗಳೂರಲ್ಲಿ ಇಲ್ವಾ? ಬೆಂಗಳೂರಿಗೆ ಬಂದು ನೆಕ್ಸ್ಟ್ ಈಗ ಮೈಸೂರಿಗೆ ಹೊಂಟಿದ್ದೀನಿ. ಮೈಸೂರಿಗೆ ಹೊರಟಿದ್ದೀರಿ? ಮೈಸೂರು ಹೊಂಟಿದ್ದೀನಿ. ಮೈಸೂರು ಹೋಗಿ ನಾಳೆ ಅದೇ ಉಗ್ರಪ್ಪ ಅವರು, VS ಉಗ್ರಪ್ಪ ಅವರು ಇವಾಗ ಇವತ್ತು ಸುದ್ದಿಗೋಷ್ಠಿ ಮಾಡಿ SC/ST ಅವರಿಗೆ 56% ಮೀಸಲಾತಿ ಕೊಡ್ಬೇಕು ಅಂತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಶಿಫಾರಸು ಜಾರಿ ಮಾಡಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ ಅವರು. ಅದು ಹೈಕೋರ್ಟ್ ಅಲ್ಲಿ ಸ್ಟೇ ಇದೆ, ಅದನ್ನ ವೆಕೆಂಟ್ ಮಾಡಿ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಅಂದ್ರೆ ಮೀಸಲಾತಿ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ ಅವರು. ಅಲ್ಲ, ಮತ್ತೆ ಆಕ್ಚುಲಿ ಮತ್ತೆ ಇಂಪ್ಲಿಮೆಂಟ್ ಮಾಡಿದ್ರು ಗೌರ್ಮೆಂಟ್ ಆಫ್ ಕರ್ನಾಟಕದನ್ನ. ಏನ್ ಸರ್? ಈಗ ಗೌರ್ಮೆಂಟ್ ಆಫ್ ಕರ್ನಾಟಕದ 56% ಮೀಸಲಾತಿ ಇಂಪ್ಲಿಮೆಂಟ್ ಮಾಡಿದಾರಲ್ಲ. ಅದೇ, ಅದು ಕೋರ್ಟ್ ಅಲ್ಲಿ ಸ್ಟೇ ಆಗಿದೆ, ಅದಕ್ಕೆ ಹೈಕೋರ್ಟ್ ಅಲ್ಲಿ ಅದನ್ನ ಮಾಡೋ ಹಾಗಿಲ್ಲ ಅಂತ ಹೇಳಿ ಸ್ಟೇ ಆಗಿದೆ. ಉಗ್ರಪ್ಪ ಇಲ್ಲ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಅದು. ಅದಕ್ಕೆ ಉಗ್ರಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ಕಾರ ನಮ್ದೇ ಇದೆ, ಕಾಂಗ್ರೆಸ್ ಪಕ್ಷ ಆಡಳಿತ ಪಕ್ಷನೇ ಇರೋದು, ಸ್ಟೇ ಆಗಿ ಎಷ್ಟು ತಿಂಗಳಾಯ್ತು, ಈಗ ನೀವು 50,000ಕ್ಕೂ ಅಧಿಕ ಹುದ್ದೆಗಳನ್ನ ನೀವು ರಾಜ್ಯದಲ್ಲಿ ತುಂಬಿಕೊಳ್ಳೋದಾದ್ರೆ SC/ST ಮೀಸಲಾತಿ ಪ್ರಕಾರ ನಮ್ಗೆ ಅನ್ಯಾಯ ಆಗುತ್ತೆ. ಅದಷ್ಟೇ ವೆಕೆಟ್ ಮಾಡಿ ಮಾಡ್ಕೊಡ್ರಿ ಅಂತ ಅವರು. ಬೇಗ ಮಾಡ್ಕೊಡಿ ನೀವು, ಇಲ್ಲಾಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗತ್ತೆ ಅಂತೇಳಿ ಅವರು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಕ್ಕೆ. ಸರ್ಕಾರ ಮೇಲೆ ಜವಾಬ್ದಾರಿ ಬಿದ್ದಂಗೆ ಆಯ್ತು ಮತ್ತೆ. ಅದಕ್ಕೆ ನಿಮ್ದು ಜ್ಞಾಪಕ ಬಂತು, ಅಲ್ಲಿ ನಿಮ್ದು ಹೋರಾಟ ಎಲ್ಲಿಗೆ ಬಂತು, ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವರು ನೋಡ್ರಿ, ಒಬ್ಬ ಮುಖ್ಯಮಂತ್ರಿಗಳಾಗಿ ಹಂಗೆ ಹೇಳ್ಬಾರ್ದಿಲ್ಲ, ಒಬ್ಬ ಸಮುದಾಯದ ಹೋರಾಟ ಕೊಡಕ್ ಆಗಲ್ಲ ತಂದ್ಬಿಟ್ರಿ ಅಧಿವೇಶನದಲ್ಲಿ. ಹಂಗಾಗಿ ಮತ್ತೆ ನನ್ನ ನಾಮದೇನ ವಿಚಾರ ಮುಖ್ಯಮಂತ್ರಿಗಳಾಗಿ ಕೊಡಕ್ ಆಗೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡಕ್ ಆಗಲ್ಲ ಅಂದ್ಮೇಲೆ ಮತ್ತೆ ಅವ್ರು ಏನವರಿಗೆ ಅವ್ರ ಕೇಳೋದ್ ಬೇಡ, ಅವ್ರಾಗಿ ಕರೆದು ಕೇಳಂಗ್ ಕೊಡ್ತೇವೆ ಬಾರಿಯಪ್ಪ ಅಂತೇಳಿ ಅಧಿವೇಶನದಲ್ಲಿ ಕೊಡಕ್ ಆಗಂದ್ಮೇಲೆ ಮುಗಿದು ಹೋಗ್ತದೆ. ಮುಖ್ಯಮಂತ್ರಿ ಅದ ಬೇರೆ ಕಡೆ ಮಾತಾಡೋದು ಬೇರೆ, ಅಧಿವೇಶನ ಮಾತಾಡೋದ್ಮೇಲೆ ಮತ್ತೆ ಅವ್ರ ತಗೋಬೇಕು ಅಂತ ಹೇಳಕ್ಕಿಂತ ಎಲ್ಲ ಜಾಗೃತಿ ಮಾಡಿ ಸರ್ಕಾರ ಈ ರೀತಿ ನಮ್ಮ ಓಟ್ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ನಮ್ಮ ಮೇಲೆ ಅಟೆಚ್ ಮಾಡುದು ಈ ರೀತಿ ಅಂತ ಇದೆ. ಜನರ ಬಳಿ ನಾ ಬಂದಿದ್ದೀನಿ, ಜನ ಏನು ವಿಚಾರ ಮಾಡ್ತೀನಿ, ಜನ ಯಾವ ನಿರ್ಧಾರ ಮಾಡ್ತೀವಿ ಆ ನಿರ್ಧಾರವನ್ನು ನನ್ನ ನಿರ್ಧಾರ ಅಂತ ಪ್ರಕಟಗೊಳಿಸ್ತೇನೆ ಅಂತ ಹೇಳಿ ಪ್ರತಿ ತಾಲೂಕಿಗೆ ಎಲ್ಲ ಕಡೆ ಸಂಘಟನೆ ಮಾಡಬೇಕು. ಮತ್ತು ಅವ್ರು ಹಿಂಗೆ ಅಂದ್ಮೇಲೆ ಮತ್ತೆ ಅವ್ರಿಗೆ ಹೋಗ ಆಸೆ ನೋಡಿರೋದು ಸ್ವಾಭಿಮಾನ ಅಷ್ಟು ಏನೋ ಕೊಡಕ್ಕ ಅಂತ ಹೇಳಿದ್ಮೇಲೆ ಬರಕತ್ತಲ್ಲ ದೂರ ಅಂತ ಮತ್ತೆ ಹೇಳಕ್ ಸ್ವಾಮೀಜಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತೀವಿ. ನಾವೆಲ್ಲ ನಮ್ಮ ಸಮಾಜದ ಮೀಸಲಾತಿ ನಾಯಕರು ಚರ್ಚೆ ಮಾಡಿ ಆಯ್ತು ಅವ್ರು ಈ ರೀತಿಯಾಗಿ ನಮ್ಮ ಸಮಾಜದ ಬಗ್ಗೆ ಗೌರವ ರೀತಿಯ ಮಾತಾಡೋದ್ಮೇಲೆ ಆಯ್ತು ಅವ್ರು CM ಸ್ಥಾನದಲ್ಲಿ ಇರೋವರೆಗೂ ನಾವು ಏನು ಮಾತು ಕೇಳೋದು ಬೇಡ, ಅವರಾಗೆ ಕೇಳಿ ಅವರಾಗೆ ಮೀಟಿಂಗ್ ಕರೆ ಹೋದ್ರಾಯ್ತು. ಅಲ್ಲಿ ಹೋದ್ರೆ ಸಂಘಟನೆ, ನಿರಂತರ ಸಂಘಟನೆ ಮತ್ತು ಹೋರಾಟ ಮಾಡ್ಕೊಂಡಿದ್ದಾರೆ. ಈಗ ಹೆಂಗ್ ಸ್ವಾಮೀಜಿ, ತಾವು ಕೂಡಲ ಸಂಗಮದ ಮಠದಲ್ಲಿ ಇದ್ದೀರಾ ಅಥವಾ ನೀವು ಹೊರಗೆ ಬಂದಿದ್ದೀರಾ? ನಮ್ದು ಮಠಕ್ಕೂ ನಮ್ಮ ಟ್ರಸ್ಟಿಗೆ ಸಂಬಂಧ, ಟ್ರಸ್ಟ್ ಬೇರೆ ಮಠ ಬೇರೆ. ಓಕೆ. ನಮ್ಮ ಮಠವನ್ನ ಟ್ರಸ್ಟ್ ಮಾಡ್ಕೊಂಡು ನಮ್ಗೆ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಅವ್ರು ಅದರಿಂದ ಹೊರ ಬಂದ ನಮ್ಮ ಪೀಠ ಬೇರೆ ಕಡೆ ಸ್ಥಳಾಂತರ ಮಾಡ್ಯಾರ. ಈಗ ನಿಮ್ಮ ಪೀಠ ಎಲ್ಲಿದೆ? ಈಗ ಎಲ್ಲಿಗೆ ವರ್ಗಾಯಿಸ್ಕೊಂಡಿದ್ದೀರಿ? ಕೂಡು ಸಂಬಂಧ ಊರ್ ಒಳಗೆ ಮುಂಚೆ ಹೊರಗಿತ್ತು, ಒಳಗಿದ್ದೀರಿ. ಊರು ಹೊರಗಿತ್ತು ಮೊದಲು, ಈಗ ಒಳಗೆ ಬಂದಿದ್ದೀರಿ? ಊರ್ ಹೊರಗಿತ್ತು, ಟ್ರಸ್ಟ್ ಜಾಗದಾಗಿತ್ತು. ನನಗೆ ಅವ್ರು ಯಾವ ಮೋಸ ಮಾಡಿದ್ಮೇಲೆ ಮತ್ತೆ ಒಳಗಡೆ ಪೀಠ ಸ್ಥಳಾಂತರ ಹಾಗೆ. ಅದೇ ವಿಜಯಾನಂದ ಕಾಶ್ಯಪ್ನವರು ಅದರದ್ದು ಅಧ್ಯಕ್ಷರಿದ್ದಾರೆ ಸರ್. ಅದು ನಿಮ್ಮನ್ನ ಹೊರಗೆ ಹಾಕ್ಬೇಕು ಅಂತ ಏನೋ ಅವ್ರು ಧ್ವನಿ ಎತ್ತಿದ್ರಲ್ಲ ಅವತ್ತು ಬಹಿರಂಗವಾಗಿ. ಅದೇನೋ ಗೊತ್ತಿಲ್ಲ, ಅದೇನು ಪುನಃ ಮಾತಾಡಲ್ಲ. ಇರ್ಲಿ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಆ ಭಾಗದಲ್ಲಿ ಒಬ್ರು ದೊಡ್ಡ ಸ್ವಾಮೀಜಿ ಇದ್ದಾರೆ, ಅವ್ರದ್ದು ಸೆಕ್ಸ್ ಸ್ಕ್ಯಾಂಡಲ್ ಹೊರಗೆ ಬಂದಿದೆ. ಇಷ್ಟೆಲ್ಲ ನಾವು ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಎಲ್ಲೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಏನು ನಿಮ್ ಗಮನಕ್ಕೆ ಬಂದಿದೆಯಾ ಅದು? ಗೊತ್ತಿಲ್ಲ.
ಕೇಳಿಸ್ತಾ ಇಲ್ಲ. ಮಾತಾಡ್ತೀವಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇರಲ್ ಬಂದ ಮಾತಾಡ್ತಾರಂತೆ. ಹಾ ಅಲ್ಲಲ್ಲ ಅದು ಅಲ್ಲಲ್ಲ ಕಾರ್ಯಕ್ರಮ ಇಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಲ್ಲ ಲಂಗು ಲಗಾಮ್ ಇರೋದಿಲ್ಲ, ಎಲ್ಲೆಲ್ಲೋ ಫೋಟೋಗಳನ್ನ ಹಾಕಿ ಏನೇನೋ ಮಾತಾಡ್ತಾ ಇದಾರೆ. ಅದಕ್ಕೆ ನಿಮ್ಗೆ ಒಂದು ಸ್ಪಷ್ಟೀಕರಣ ಕೇಳಿದೆ. ಅದು ನಾಳೆ ನಾನು ಬಂದು ಮಾತಾಡ್ತೀನಿ, ಇದ್ರವರೆಗೆ ಫೋನ್ ಮಾಡ್ತೀನಿ ಅಂತ ಮಾತಾಡ್ತೀನಿ. ಅದ್ರಲ್ಲಿ ನಿಮ್ಮ ಬಗ್ಗೆ ಏನಿಲ್ವಲ್ಲ, ನಿಮ್ಮ ಬಗ್ಗೆ ಏನಾದ್ರೂ ವಾಸನೆ ಇದೆಯಾ? ನಾಳೆ ಬರ್ತೇನೆ, ಮಾತಾಡ್ತೀನಿ. ನಾಳೆ ಮಾತಾಡ್ತೀರಿ ಈ ಬಗ್ಗೆ? ನಾಳೆ ಬಂದು ಜೊತೆ ಪರ್ಸನ್ ಮಾತಾಡ್ತೀನಿ. ಯಾಕಂದ್ರೆ ಸ್ವಲ್ಪ ಅದೇ ತರ ಬರ್ತಾ ಇದೆ, ನಿಮ್ಮ ಹೆಸರನ್ನೇ ಕೇಳಿ ಬರ್ತಾ ಇದೆ, ಅದಕ್ಕೆ ಕೇಳಿದೆ ನಾನು ನೇರವಾಗಿ ನಿಮ್ಮನ್ನ. ನಾನು ಜೊತೆ ಮಾತಾಡ್ತೇನೆ.